ಮೂವಿ ಮಾತ್ರ ಕ್ರೇಜಿ ಆಗಿತ್ತು. ಶೆಟ್ರು ಮತ್ತೆ ಬಂದಿದ್ದಾರೆ, ಎಲ್ಲರೂ ಥಿಯೇಟರ್ಗೆ ಬನ್ನಿ. ಕಾಂತಾರಾಗೆ ಜೈ. ಮೂವಿ ಯಾರು ತೆಗ್ದಿರಲಿಲ್ಲ, ತುಂಬಾ ಚೆನ್ನಾಗಿದೆ ಸರ್. ಕನ್ನಡದ ಮತ್ತೊಬ್ಬ ರಾಜಮೌಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಮತ್ತೊಂದು 1000 ಕೋಟಿ ಬರ್ತಾ ಇದೆ, ಸಾಕಾಗಿದೆ ಸರ್. ರಿವ್ಯೂ ಕೊಡೋದೇ ಬೇಡ, ಇದಕ್ಕೆ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡ್ಬೇಕು. ದೈವ ಅಂದ್ರೆ ಇದೆ, ದೇವರು ಅಂದ್ರೆ ಇದೆ. ಈಗಿನ ಜನಕ್ಕೆ ದೇವರು ತೋರಿಸ್ಕೊಟ್ಟಿದ್ದಾನೆ. ಪಿಕ್ಚರ್ ಚೆನ್ನಾಗಿದೆ, ಸೂಪರ್. ದೇವ್ರನ್ನೇ ನೋಡ್ದಂಗೆ ಆಯ್ತು. ಕಣ್ಣಲ್ಲಿ ನೀರು ತುಂಬಿ ಬಂತು. ನಾವೇ ನಿಜವಾಗ್ಲೂ ನಮಸ್ತೆ ಮಾಡ್ಕೊಂಡು ಕೈ ಮುಕ್ಕೊಂಡು ನಾವು ದೈವನೇ ನೋಡ್ದಂಗೆ ಆಗೋಯ್ತಾರು ನೋಡಿದ್ದು. ಸರ್ ಇನ್ನೊಂದು ನ್ಯಾಷನಲ್ ಅವಾರ್ಡ್ ಫಿಕ್ಸು. ಚೆನ್ನಾಗಿದೆ ಫಿಲಮ್, ತುಂಬಾ ಚೆನ್ನಾಗಿದೆ. ಬೆಸ್ಟ್ ಮೂವಿ ಸರ್, ಫ್ಯಾಂಟಾಸ್ಟಿಕ್. ಈ ಮೂವಿ ಯಾರು ಬರಂಗಿಲ್ಲ, ಕನ್ನಡ ಇಂಡಸ್ಟ್ರಿ ಎಲ್ಲ ಇಡೀ ವರ್ಲ್ಡ್ ಇಂಥ ಮೂವಿ ಬರಂಗಿಲ್ಲ. ಬೆಂಕಿ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಈ ತರ ಮೂವಿ ಯಾರು ತೆಗ್ದಿರಲಿಲ್ಲ, ತುಂಬಾ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅಂತ ಸಕ್ಕತ್ತಾಗಿ ಮಾಡಿದ್ದಾರೆ. ಇನ್ನು ಮತ್ತೆ ಮತ್ತೆ ನೋಡ್ಬೇಕಂತ ಅನಿಸ್ತಾ ಇದೆ ಮೂವಿನ. ಸರ್, ಕನ್ನಡದ ಮತ್ತೊಬ್ಬ ರಾಜಮೌಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಚೆನ್ನಾಗಿತ್ತು ಫಿಲಮ್, ತುಂಬಾ ಚೆನ್ನಾಗಿತ್ತು. ಸೂಪರ್ ಆಗಿದೆ. ಹುಡುಗಿಯರ್ ನಂಬರ್ ತಂದಿದ್ದಾರೆ ಫಿಲಮ್ ಅಲ್ಲಿ. ಸೂಪರ್ ಆಗಿತ್ತು ಸರ್. ತುಂಬಾ ಎಲ್ಲರೂ ಪ್ರತಿಯೊಬ್ರು ನೋಡ್ಬೇಕು. ಸೂಪರ್ ಆಗಿದೆ ಸರ್. ರಿವ್ಯೂ ಕೊಡೋದೇ ಬೇಡ, ಇದಕ್ಕೆ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡ್ಬೇಕು. ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಅಂತಲ್ಲ, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಚೆನ್ನಾಗಿ ಮಸ್ತ್ ಸರ್. ಪಾರ್ಟ್ 1 ಅಲ್ಲಿ ಕ್ಲೈಮ್ಯಾಕ್ಸ್ ಇತ್ತಲ್ಲ ಸರ್, ಅದಕ್ಕಿಂತ ಚೆನ್ನಾಗಿದೆ. ಬಂದು ಇಲ್ಲೇ ನೋಡಬೇಕು, ಸಕ್ಕತ್ತಾಗಿದೆ. ಇನ್ನೊಂದು ಮಾತೇ ಇಲ್ಲ. ಮೂವಿ ಮಾತ್ರ ಮಸ್ತ್ ಆಗಿದೆ. 16 ಸಲ ಬಂದು ನೋಡಿದ್ರು ಬೋರ್ ಆಗಲ್ಲ ಯಾರು. ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್. ಫೈಟ್ ಮಾತ್ರ ಬೇರೆ ಲೆವೆಲ್ ಆಗಿದೆ ಸರ್. ಮ್ಯೂಸಿಕ್ ಅಂತೂ ಎತ್ತಿಟ್ಟಿದ್ದಾರೆ ಸರ್. ಮೂವಿ ಮಾತ್ರ ಕ್ರೇಜಿ ಆಗಿತ್ತು. ಶೆಟ್ರು ಮತ್ತೆ ಬಂದಿದ್ದಾರೆ, ಎಲ್ಲರೂ ಥಿಯೇಟರ್ಗೆ ಬನ್ನಿ. ಕಾಂತಾರಾಗೆ ಜೈ. ಮೂವಿ ಮಾತ್ರ ಮಸ್ತ್ ಇತ್ತಲ್ಲ. ಗೂಸ್ ಬಂಪ್ಸ್ 2000 ಹೋಗುತ್ತೆ ಬ್ರೋ, 2000. ಸಖತ್ತಾಗೈತೆ ಫಿಲಮ್. ಏನು ಇಷ್ಟ ಆಯ್ತು ಫಿಲಮ್ ಅಲ್ಲಿ? ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಸೈಕ್ ಆಗಿದೆ. ಕೊಟ್ಟಿಗೆ ತೊಡಗ್ ಮೋಸ ಇಲ್ಲ ಸರ್. ಇನ್ನೊಂದು ಪಾಠಕ್ಕೆ ಕಾಯ್ತಾ ಇರ್ತೀವಿ, ಬೇಗ ಬರಲಿ ಅಂತ. ಚೆನ್ನಾಗಿದೆ, ನೋಡ್ಬೋದು. ಮತ್ತೊಂದು 1000 ಕೋಟಿ ಬರ್ತಾ ಇದೆ, ಸಾಕಾಗಿದೆ. ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ಫೈನ್. ತುಂಬ ಡಿಫ್ರೆಂಟ್ ಆಗಿ, ಭಾಳ ನೋಡೋದಕ್ಕೆ ತುಂಬ ಇಂಟ್ರೆಸ್ಟ್ ಆಗಿ ಮುಂದೇನಾಗುತ್ತೆ ಅಂತ ಒಂದು ಕಾತರದಿಂದ ಕೂತ್ಕೊಂಡು ನೋಡ್ಬೋದು. ಅಷ್ಟು ಚೆನ್ನಾಗಿದೆ ಫಿಲಮ್. ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಡೈರೆಕ್ಷನ್ ಹೆಂಗಿದೆ? ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಪಿಕ್ಚರು. ಕನ್ನಡ ಸಿನಿಮಾ ಉಳಿಸಿ. ಸೂಪರ್ ಪಿಕ್ಚರ್, ಚೆನ್ನಾಗಿದೆ. ಶೆಟ್ಟಿ ಆಕ್ಟಿಂಗ್ ಮೈಂಡ್ ಬ್ಲೋಯಿಂಗ್, ಬಟ್ ಥಿಯೇಟರ್ ಸೌಂಡ್ ಸಿಸ್ಟಮ್ ಒಂದು ವರ್ಸ್ಟ್ ಆಗಿದೆ. ಸರ್ ತುಂಬ ಚೆನ್ನಾಗಿದೆ. ಒಂದ್ಸರಿ ಆದ್ರೂ ನೋಡ್ಲೇಬೇಕು ಹೇಳ್ತಿದ್ದೀನಿ. ಒಂದ್ಸರಿ ಆದ್ರೂ ಕ್ರೇಜಿ ಅಷ್ಟೇ. ಕ್ರೇಜಿ ಅಂತ ತುಂಬ ಚೆನ್ನಾಗಿತ್ತು, ವರ್ತ್ ವಾಚಿಂಗ್. ಎಲ್ಲರೂ ನೋಡಲೇಬೇಕು. ಪಾರ್ಟ್ 1 ಅಲ್ಲಿ ಏನಿದೆಯೋ ಅದ್ರದ್ದು 100 ಇದೆ. ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಪಿಕ್ಚರು ದೈವ ಅಂದ್ರೆ ಇದೆ, ದೇವರು ಅಂದ್ರೆ ಇದೆ. ಈಗಿನ ಜನಕ್ಕೆ ದೇವರು ತೋರಿಸ್ಕೊಟ್ಟಿದ್ದಾನೆ. ಪಿಕ್ಚರ್ ಚೆನ್ನಾಗಿದೆ, ಸೂಪರ್. ಇಂಥ 100 ಪಿಕ್ಚರ್ ತೆಗೆದ್ರು ಭಾರತ ದೇಶ ಉದ್ಧಾರ ಆಗುತ್ತೆ. ದೇವ್ರನ್ನೇ ನೋಡ್ದಂಗೆ ಆಯ್ತು. ಅಲ್ಟಿಮೇಟ್ ಆಗೈತೆ, ನೋಡ್ಬೇಕು. 1000 crores ಅಲ್ಲ, ಕನ್ನಡಿಗರು ಪ್ರತಿಯೊಬ್ರು ಬಂದು ನೋಡ್ಬೇಕು ಅಂತ. ಸೂಪರ್ ಆಗಿದೆ ಸರ್. ತುಂಬಾ ಚೆನ್ನಾಗಿತ್ತು. ಲೈಕ್ ದಿಸ್ ಸೂಪರ್. ರಿಷಬ್ ಲೈಕ್ ಕ್ಲೈಮ್ಯಾಕ್ಸ್ ಅಲ್ಲಿ ಕಾಂತಾರ 1 2 ಚೆನ್ನಾಗಿ ಕ್ಲೈಮ್ಯಾಕ್ಸ್ ಸೂಪರ್ ಆಗೈತೆ. ಗೂಸ್ ಬಂಪ್ಸ್ 3 ಬರ್ಬೋದು. ಸಕ್ಕತ್ತಾಗೈತೆ, ಎಲ್ಲರೂ ನೋಡಬೇಕು. ಸಕ್ಕತ್ತಾಗೈತೆ, ಎಲ್ಲ ಸಪೋರ್ಟ್ ಮಾಡಬೇಕು ಕನ್ನಡ ಇಂಡಸ್ಟ್ರಿಗೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. 3ನೇ ಸತಿ ನೋಡ್ತಾ ಇರೋದು. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಎಲ್ಲ ಮ್ಯೂಸಿಕ್ಕು, ಸಿನಿಮ್ಯಾಟೋಗ್ರಫಿ, ಲೊಕೇಶನ್ನು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಜಲ್ಲಿ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ನಿಜಲು ಈ ತರ ಸಿನಿಮಾ ತೆಗಿತಾರೆ ಅಂತ ನಾವು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಆ ಪೂಜೆ ಪುನಸ್ಕಾರ ಮಾಡಿದ್ದಿತ್ತಲ್ಲ, ಅದಂತೂ ಬಹಳ ಖುಷಿ ಆಯ್ತು. ಲಾಸ್ಟ್ ಅಲ್ಲಿ ಅವ್ರು ತಗೊಂಡು ಸೀನ್ ಆಗಿರ್ಬೋದು, ಆ ದೇವ್ರ ಪೂಜೆ ಪುನಸ್ಕಾರ ಅವ್ರ ಮೈಂಡ್ ಬರೋ ದೇವ್ರಾಗಿರ್ಬೋದು, ಬಹಳ ಖುಷಿ ಆಯ್ತು. ಕಣ್ಣಲ್ಲಿ ನೀರು ತುಂಬಿ ಬಂತು. ನಾವೇ ನಿಜವಾಗ್ಲೂ ನಮಸ್ತೆ ಮಾಡ್ಕೊಂಡು ಕೈ ಮುಕ್ಕೊಂಡು ನಾವು ದೈವನೇ ನೋಡ್ದಂಗೆ ಆಗೋಯ್ತಾರು ನೋಡಿದ್ದು. ಸರ್ ನಿಜವಾಗ್ಲೂ ಆಟ್ಸಪ್ ಸರ್. ನಿಮ್ಮನ್ನು ಒಂದ್ಸರಿ ನೋಡಲೇಬೇಕು ಅಂತ ನಾನು ಬಹಳ ಆಸೆ ಪಡ್ತಾ ಇದ್ದೀನಿ. ನಿಮ್ಮ ಥರ ಹೀರೋ ನಿಜವಾಗ್ಲೂ ಇಲ್ಲ ಸರ್ ರಿಷಬ್ ಸರ್. ಅವ್ರಿಗಂತೂ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಅಂತ ಹೀರೋ ಮತ್ತೆಲ್ಲೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೂಪರ್ ಹೀರೋ, ಸೂಪರ್ ಮೂವಿ. 100 ಮೇಲೆ 1000 ಮೇಲೆ ಹೊಡಲಿ ಅಂತ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.